ಪುಟ್ಟಣ್ಣ ಅವರು, ಶಂಕರ್ ನಾಗ್ ಅವ್ರಿಗೆ ಸೀಮಿತ ಆಗಲಿಲ್ಲ. ಅದು ಅನ್ಫಾರ್ಚುನೇಟ್ ಏನಂದ್ರೆ ಇಬ್ರು ದಿಗ್ಗಜರು ಪ್ರೆಟಿ ಮಚ್ ಕ್ಲೋಸ್ ಟೈಮಲ್ಲೇ ಒಂಥರ ಆಬ್ಸೆಂಟ್ ಆಗಿದ್ದು. ಒಂದೇ ರಾಲಿ ಒಂಥರ ಮಿಸ್ ಆಗಿದ್ದು. ಅದು 2 ಕಣ್ಣು ಹೋದಂಗೆ ಆಗ್ಬಿಡ್ತು. 80 ವರ್ಷ 70 60 ಅದ್ರಲ್ಲಿ 5 ಲಕ್ಷ 10 ಲಕ್ಷ ಇಷ್ಟು. ಅದರಲ್ಲೇ ನಿಮ್ಗೆ ಅಣ್ಣವರು ಬರೋರು, ಭಾರತೀಯವರು ಬರೋರು, ವಿಷ್ಣುವರ್ಧನ್ ಬರೋರು. ದೃಶ್ಯಂ ಅಂತ ಒಂದು ಫಸ್ಟ್ ಸಿನಿಮಾ ಏನ್ ಬಂದಿತ್ತು, ಫಸ್ಟ್ ಪಾರ್ಟ್ ಮಲಯಾಳಮಲ್ಲಿ ಸೂಪರ್ ಹಿಟ್ ಸಿನಿಮಾ. ಎಲ್ಲಾ ರಾಜ್ಯದವರು ಅದನ್ನ ರೀಮೇಕ್ ಮಾಡಿದ್ರಲ್ವಾ. ಮಲಯಾಳಮಲ್ಲಿ ಆ ಸಿನಿಮಾನ್ ಮಾಡಿದ್ದು 5-6 ಕೋಟಿ ರೇಂಜಲ್ಲಿ, ಅದಕ್ಕಿಂತ ಕಡಿಮೆ ಅನ್ಸುತ್ತೆ, ಅಂಡರ್ 5 crores ಮಾಡಿದ್ದು. ಅದನ್ನ ಹಿಂದಿಲಿ ರೀಮೇಕ್ ಮಾಡಿದ್ರು ದೃಶ್ಯಂ, 35 ಕೋಟಿ ಬಡ್ಜೆಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಿರಣ್ ಶ್ರೀನಿವಾಸ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದವರು. ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ 10 ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಇದ್ದವರು. ಸೊ ಹಾಗಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮ್ಮದು ಹೇಗೆ ನಡೀತಾ ಇದೆ ಅಂದರೆ, ಇದು ಜನರಿಗೆ ಒಂದು ಮನರಂಜನೆ ಜೊತೆಗೆ ಒಂದು ಅವೇರ್ನೆಸ್, ಎಜುಕೇಷನ್ ನೀಡುವ ಕೆಲಸವನ್ನು ಅಷ್ಟು ಮಾಡ್ತಾ ಇದೆಯಾ, ಅಥವಾ ಕೇವಲ ಮನರಂಜನೆಗೆ ಮಾತ್ರ ಸೀಮಿತ ಆಗಿದೆಯಾ? ಪಕ್ಕದ ರಾಜ್ಯಗಳಲ್ಲಿ ಏನೇನು ಪ್ರಯೋಗಗಳು ನಡೀತಾ ಇದ್ದಾವಲ್ಲ, ಅವು ಕನ್ನಡದಲ್ಲೂ ಕರ್ನಾಟಕದಲ್ಲೂ ನಡೀತಾ ಇಲ್ಲ ಅಂದರೆ ಯಾಕೆ ನಡೀತಾ ಇಲ್ಲ? ಈ ಎಲ್ಲ ವಿಚಾರಗಳ ಕುರಿತು ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಕನ್ನಡ ಇಂಡಸ್ಟ್ರಿ ಏನು 70-80ರ ದಶಕದಲ್ಲಿ ತುಂಬ ಜನರು ನಮ್ಮನ್ನು ಫಾಲೋ ಮಾಡ್ತಾಯಿದ್ರು, ಇಲ್ಲಿಯ ಸಿನಿಮಾಗಳು ರಿಮೇಕ್ ಆಗ್ತಿದ್ವು. ಇವಾಗ ಆ ಥರದ್ದು ಯಾವುದೋ ಲಕ್ಷಣಗಳು ಕಾಣ್ತಿಲ್ಲ. ಹೇಗೆ ಅನಿಸುತ್ತೆ ನಿಮಗೆ ಇಂಡಸ್ಟ್ರಿ? ಬೇಜಾರಾಗತ್ತೆ. ಹಾಂ, ಅಂದರೆ ನೀವು ಹೇಳಿದ್ದನ್ನು ನೆನೆಸ್ಕೊಂಡಾಗ, ಬಿಕಾಸ್ ನಾನು ಬೆಳೆದಿದ್ದು ಸಿನಿಮಾಗಳನ್ನು ನೋಡಿದ್ದು ಬಹುತೇಕ ಸಿನಿಮಾಗಳು ಆ ಒಂದು ದಶಕಗಳಲ್ಲಿ ಬಂದಿದ್ದೆ. 70s 80s ಸಿನಿಮಾಸು, ಇವನ್ ಅಪ್ಟಿಲ್ 90s ಮಿಡ್ 90s ತನಕ ನನಗೆ ಸಿನಿಮಾದ ಮೇಲೆ ಭಾಳ ಒಂದು ಒಲವಿತ್ತು. ಇದೇ ಈಗಲೂ ಪರಿಣಾಮ ಕೂಡ ಇತ್ತು. ಸಿನಿಮಾಗಳು ನನ್ನ ಮೇಲೆ ಕೂಡ ಪರಿಣಾಮ ಬೀರೋದು. ಸೊ ಕರೆಕ್ಟ್ ನೀವು ಹೇಳಿದ್ದು. ಐ ಥಿಂಕ್ ಆ ಒಂದು ಗೋಲ್ಡನ್ ಜನ್ರೇಷನ್ ಏನಿತ್ತು 70-80ರ ಒಂದು ದಶಕದ್ದು, ಆಲ್ಮೋಸ್ಟ್ 90s ಮಿಡ್ 90s ತನಕ ಅಂತ ಕೌಂಟ್ ಮಾಡ್ಬೋದು. ಬಿಕಾಸ್ ಪೋಸ್ಟ್ ಪುಟ್ಟಣ್ಣ ಕಣಗಾಲ್ ಅವರು ಕೂಡ ನಾವು ಸಾಕಷ್ಟು ಜನ ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಬಂದು ಕಾಮನ್ ಸಬ್ಜೆಕ್ಟ್ಸ್ ತೆಗೆದು ಮನೋರಂಜನೆ ಜೊತೆಗೆ ಅಥವಾ ಸಮಾಜದ ಒಂದು ಸುಧಾರಣೆನ ಇಟ್ಕೊಂಡು ಮನೋರಂಜನೆ ಜೊತೆಗೆ ಮಾಡೋಂಥ ಸಿನಿಮಾಗಳ ಪ್ರಯೋಗ ಮುಂದುವರಿತು. ಪುಟ್ಟಣ್ಣ ಅವರು, ಶಂಕರ್ ನಾಗ್ ಅವ್ರಿಗೆ ಸೀಮಿತ ಆಗಲಿಲ್ಲ. ಅದು ಅನ್ಫಾರ್ಚುನೇಟ್ ಏನಂದ್ರೆ ಇಬ್ರು ದಿಗ್ಗಜರು ಪ್ರೆಟಿ ಮಚ್ ಕ್ಲೋಸ್ ಟೈಮಲ್ಲೇ ಒಂಥರ ಆಬ್ಸೆಂಟ್ ಆಗಿದ್ದು. ಒಂದೇ ರಾಲಿ ಒಂಥರ ಮಿಸ್ ಆಗಿದ್ದು. ಅದು 2 ಕಣ್ಣು ಹೋದಂಗೆ ಆಗ್ಬಿಡ್ತು. ಯಾಕೆಂದ್ರೆ ಅಲ್ಲಿವರೆಗೂ ನೀವು ನೋಡೋದಾಯ್ತಂದ್ರೆ ಯಾವ ರೀತಿಯಾದ ಒಂದು ಕಲ್ಚರ್ ಇದ್ದಿದ್ದು ಕನ್ನಡ ಇಂಡಸ್ಟ್ರಿಲಿ ಅಂತ ನಾನು ಓದಿದಾಗ ಅಥವಾ ತಿಳ್ಕೊಂಡಾಗ, ಆಫ್ಟರ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಆಸ್ ಎ ವರ್ಕಿಂಗ್ ಪರ್ಸನ್ನು ಹಾಗೂ ಒಬ್ಬ ಪ್ರೇಕ್ಷಕನಾಗಿ ಡಿಫ್ರೆನ್ಸ್ ನನಗನ್ಸಿದ್ದು, ಆಗ ಇದ್ದಂಥ ಒಂದು ಫಿಲ್ಮ್ ಮೇಕರ್ಸ್ ಆಗ್ಬೋದು, ಅವರಲ್ಲಿ ಇದ್ದಂಥ ಒಂದು ತಿಳುವಳಿಕೆ ಅಂದರೆ, ಅವರು ಬರೀ ಪ್ರಾದೇಶಿಕರಾಗಿರಲಿಲ್ಲ, ಅವರು ಇಡೀ ಜಗತ್ತನ್ನು ತಿಳ್ಕೊಂಡು ಬೇರೆ ಥರದ ಜನರಿದ್ದಾರೆ, ಬೇರೆ ಥರದ ಸಮಾಜಗಳಿದೆ, ಬೇರೆ ಥರದ ಭಾಷೆಗಳಿದೆ, ಬೇರೆ ಥರದ ಊಟಗಳಿದೆ, ಬೇರೆ ಥರದ ಆಚಾರ ವಿಚಾರ ಎಲ್ಲ ಅದೆಲ್ಲ ತಿಳ್ಕೊಂಡು ಅದಾದಮೇಲೆ ಸಬ್ಜೆಕ್ಟ್ಸ್ನ ಚೂಸ್ ಮಾಡಿ ಮಾಡ್ತಾ ಇದ್ದವರು. ಅದರಲ್ಲೂ ಬಹುತೇಕವಾಗಿ ನೀವು ನೋಡಿದ್ರೆ ಆ ದಶಕದ ನೀವೇನು ಹೇಳಿದ್ರಿ, ಕಾದಂಬರಿ ಆಧಾರಿತ, ನಾಟಕ ಆಧಾರಿತ, ಕಿರು ಪುಸ್ತಕ ಆಧಾರಿತ, ಆ ಥರದ್ದು ಅಂದರೆ ಒಂದು ಆಧಾರ ಇರೋದು, ಅದನ್ನು ತಗೊಂಡು ಸ್ಕ್ರೀನ್ಗೆ ಡೆವಲಪ್ ಮಾಡೋರು. ಸೊ ಆ ಕಲ್ಚರ್ ಇವಾಗಂತೂ ಇಲ್ಲ. ಲಾಸ್ಟ್ ನನಗೆ ಜ್ಞಾಪಕ ಇಲ್ಲ ಯಾವುದೋ ಒಂದು ಬುಕ್ ಮೇಲೆ ಮಾಡೋದಂಥ ಸಿನಿಮಾ ನನಗೊಂದು ಏನಂತೀರಾ, ಅದು ಬಿಗ್ ಇಂಪ್ಯಾಕ್ಟ್ ಅನ್ನಿಸ್ತು. ಬಿಕಾಸ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಆ ಒಂದು ಕಲ್ಚರ್ ಕಳ್ಕೊಂಬಿಟ್ವಿ. ಬಿಕಾಸ್ ನಾನು ಸಿನಿಮಾ ರಂಗಕ್ಕೆ ಬಂದಿದ್ದು 2007-8 ಆ ಟೈಮಲ್ಲಿ ನಾವು ಮೊದಲ ಸಿನಿಮಾ, ಆ ಸಮಯದಲ್ಲಿ ನಾವು ಏನು ಕೇಳ್ತಾ ಇದ್ದಿದ್ದು ಆ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಅಂದಾಗ ಒಂಥರ ಅಂದರೆ ಒಂದು ಒಳ್ಳೆ ರೀಮೇಕ್ ಮಾಡಬೇಕು, ತಮಿಳಲ್ಲಿ ಇದೋಡಿದೆ, ತೆಲುಗುಲಿ ಇದೋಡಿದೆ, ಆ ಕಲ್ಚರಲ್ಲೇ ನಾನು ನೋಡಿದವನು. ನನಗೆಲ್ಲೋ ಒಂದು ಕಡೆ ಅದು ಒಂದು ಕಾಡೋದು, ಇದು ಹೇಳ್ಕೊಳಕ್ಕಾಗಲ್ಲ. ಅದು ಹೌದು, ಅಂದರೆ ಅದು ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಅಂತಲ್ಲ. ಇವಾಗ ಕನ್ನಡ ಚಲನಚಿತ್ರರಂಗ ಸುವರ್ಣ ಒಂದು ಕಾಲ ಏನಿತ್ತು, ಅವಾಗ ಎಷ್ಟೊಂದು ಜನ ನಮ್ದನ್ನ ರೀಮೇಕ್ ಮಾಡಿದ್ರು, ನೀವು ಹೇಳ್ದಂಗೆ ರೈಟ್ಫುಲಿ. ಸೊ ಅದು ನಮಗೆ ಹೆಮ್ಮೆ ಇದೆ. ಪಾಪ ಅವ್ರ ಹಂಗಂದ್ರೆ ಅಸಹ್ಯ ಪಟ್ಕೊಂಡ್ತಾರ ಇಲ್ಲ, ಬಟ್ ಅಲ್ಲಿಂದ ಅವ್ರು ಬೆಳ್ಕೊಂಡೋದ್ರು. ಸೊ ನನಗೆ ಅದೊಂದು ಏನಂತೀರ ನೋವು ಅಥವಾ ದುಃಖ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಐ ಥಿಂಕ್ ಇಂಡಸ್ಟ್ರಿ ಯಾಕೆ ಈಗ ಆ ಒಂದು ಬೇರೆ ಈ ತರದ ಪರಿಸ್ಥಿತಿಗೆ ಕಾರಣಗಳು ಏನು? ಕಷ್ಟ ಸರ್, ನನ್ನ ಒಂದು ಕಿರು ಅನುಭವದಲ್ಲಿ ಅದನ್ನ ಹೇಳೋದು. ಐ ಥಿಂಕ್ ಇದೊಂದು ಒಳ್ಳೆ ಕಾನ್ವರ್ಸೇಷನ್. ಒಂದಿಷ್ಟು ಜನ ಎಕ್ಸ್ ಪ್ರೊಡ್ಯೂಸರ್ಸು, ಪ್ರೆಸೆಂಟ್ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು, ಫಿಲ್ಮ್ ಮೇಕರ್ಸ್ ಜೊತೆ ಕುತ್ಕೊಂಡು ಒಂದು ರೌಂಡ್ ಟೇಬಲ್ ಮಾಡುವಂತ ಒಂದು ಸಬ್ಜೆಕ್ಟ್ ಇದು. ಬಿಕಾಸ್ ಬೇಜಾನಿದೆ. ಐ ಥಿಂಕ್ ನಾನ್ ತಿಳ್ಕೊಂಡಿರೋದ್ರಲ್ಲಿ 1 ಪಾಯಿಂಟು ಅಂತ ಮಾಡಕ್ ಆಗಲ್ಲ. ಇವಾಗ ನಾನು ಹೇಳಿದ್ದು ಒಂದು ಬುಕ್ ಬೇಸ್ಡ್ ಬರ್ತಾ ಇದ್ದಿದ್ದು ಕಲ್ಚರ್, ಅದೊಂದು ಅದ್ ನಿಂತೋಗಿದ್ದು.
ಎಲ್ಲೋ ಒಂದು ಕಡೆಗೆ ಸ್ಟೇಟ್ ಸಪೋರ್ಟು ನನ್ನ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಅಂತ ಏನಿದೆ ಅದರದ್ದು ಸಿನಿಮಾ ಕಡೆಗೆ ಈಗಲ್ಲ ನಾನು ಹೇಳ್ತಾ ಇರೋದು, ಥ್ರೂ ದೋಸ್ ಇಯರ್ಸ್ ಐ ಡೋಂಟ್ ಥಿಂಕ್ ಆ ಥರದ ಒಂದು ಎಕ್ಸ್ಟ್ರಾ ಪುಷ್ ಸಿಕ್ತು ನನ್ನ ಪ್ರಕಾರ. ಅದರಲ್ಲೇ ನೀವು ನೋಡೋದಾಯ್ತಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬರುತ್ತೆ ನಿಮಗೆ, ಅದರಲ್ಲೇ ನೀವು ನೋಡೋದಾಯ್ತಂದ್ರೆ ಇವಾಗ ಥಿಯೇಟರ್ ಸೆಟಪ್ಸ್ ಬರುತ್ತೆ, ಅಥವಾ ಮಲ್ಟಿಪ್ಲೆಕ್ಸ್ ಇನೋವೇಷನ್ ಆದಾಗ ಹೇಗೆ ತಮಿಳ್ನಾಡಲ್ಲಿ ಒಂದು ಕ್ಯಾಪ್ ಹಾಕಿದ್ರು ಇದಕ್ಕಿಂತ ಜಾಸ್ತಿ, ಅಥವಾ ಮಿನಿಮಮ್ ಪ್ರೈಸ್ ಟಿಕೆಟ್ ನೀವು ಇಷ್ಟು ಇಡಲೇಬೇಕು, 10 ರೂಪಾಯಿ 15 ರೂಪಾಯಿ ಟಿಕೆಟ್ ಮಲ್ಟಿಪ್ಲೆಕ್ಸಲ್ಲೂ ಇಡಲೇಬೇಕು ಅನ್ನೋ ಒಂದು ಕ್ಯಾಪ್ ಹಾಕಿದ್ದು. ಆ ಥರ ಕ್ರಮಗಳು ಇಲ್ಲಿ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ತಗೊಳ್ಳಿಲ್ಲ. ಪ್ರೈಸ್ ಮಲ್ಟಿಪ್ಲೆಕ್ಸಿಗೆ ಬಿಟ್ರು, ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಗೆ ಹೊಡ್ತಾ ಬಿತ್ತು ಸಿಂಗಲ್ ಸ್ಕ್ರೀನ್ ಹೋಗೋ ಆಡಿಯನ್ಸ್ಗೆ. ಆ್ಯಂಡ್ ಇದೆಲ್ಲದರಲ್ಲಿ ಇನ್ನೊಂದು ನನ್ನ ಅಬ್ಸರ್ವೇಷನ್ ಪ್ರಕಾರ ನೋಡಿ, ಸಿನಿಮಾ ಅಥವಾ ಮನೋರಂಜನೆ ಅಂತ ನಾವೇನು ನೋಡ್ತೀವಿ, ಸಿನಿಮಾ ಒಂದು ಮನೋರಂಜನೆಗೆ ಎಷ್ಟೊಂದು ಮಾಧ್ಯಮಗಳಿದೆ ಅಲ್ವಾ, ಸಿನಿಮಾನೂ ಅದ್ರಲ್ಲಿ ಒಂದು. ಸಿನಿಮಾ ಶುರು ಆಗಿದ್ದು 100 ವರ್ಷದ ಹಿಂದೆ, ನಾವೇನು ಮಾತಾಡ್ತೀವಿ 100-120 ವರ್ಷದ ಹಿಂದೆ ಇಂಡಿಯಾಲಾಗಿರ್ಬೋದು, ಗ್ಲೋಬಲಿ ಸಿನಿಮಾ ಶುರು ಆಗಿದ್ದು ಅದು ಮನೋರಂಜನೆ ಕಾರ್ಮಿಕರಿಗೆ, ಕೆಲಸದ ವರ್ಗದವ್ರಿಗೆ ಅಂತ, ಅಂದ್ರೆ ಪುವರ್ ಮ್ಯಾನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ ಶುರು ಆಗಿದ್ದು. ಯಾಕೆ? ಅದಕ್ಕೆ ನಾಟಕ ಇತ್ತು, ಇಂಗ್ಲಿಷ್ ಥಿಯೇಟರ್ ಇತ್ತು, ಲಿಟ್ರೇಚರ್ ಇತ್ತು, ಪೊಯೆಟ್ರಿ ಇತ್ತು, ಕವಿ ಸಮ್ಮೇಳನ ನಡೆಯೋದು, ಗಜಲ್ಗಳು ನಡೆಯೋದು, ವೆಸ್ಟರ್ನ್ ಕ್ಲಾಸಿಕಲ್ಲು, ಆಪರಾ, ಇದೆಲ್ಲದು ಬುದ್ಧಿಜೀವಿಗಳು, ಪ್ರಿವಿಲೇಜ್ ಕ್ಲಾಸು, ಆರ್ಟ್ ಫಾರ್ಮ್ನ ತಿಳ್ಕೊಂಡಿರೋರು. ಭರತನಾಟ್ಯಂ ಕುಚ್ಚುಪುಡಿ ಯಾರು ನೋಡ್ತಾರೆ ಪರ್ಫಾರ್ಮ್ ಮಾಡೋ? ಅದ್ರದ್ದು ಒಂದು ಸೊಗಡಿರೋರು, ರುಚಿ ಇದ್ದವರು. ಸೊ ಸಿನಿಮಾ ಶುರುವಾಗಿದ್ದು ಸಾಧಾರಣ ಜನರಿಗೆ ಒಂದು ಮನೋರಂಜನೆ. ಅವ್ರಿಗೇನು ಗುರು, ಪಾಪ ಬೆಳಗ್ಗೆ ಏನು ಸಂಜೆ ಕೆಲಸ ಮಾಡ್ತಾರೆ, ಕೂಲಿಗಳು ಮಾಡ್ತಾರೆ, ಇಲ್ಲ ಹೊಲದಲ್ಲಿ ಕೆಲಸ ಮಾಡಿರ್ತಾರೆ, ಅವ್ರಿಗೇನು ಮನೋರಂಜನೆ? ಒಂದು 2 hours 2.5 hours ಒಂದು ಸಿನಿಮಾಲಿ ಏನಿರುತ್ತೆ? ಮನೋರಂಜನೆ. ಪ್ರೈಸಿಂಗು ಹಂಗೆ ಇತ್ತು ಅವಾಗ. ಸಿನಿಮಾ ಚೀಪೆಸ್ಟ್ ಇದ್ದಿದ್ದು ಯಾಕೆ ಅಂದ್ರೆ ಅದು ಮಾಡ್ತಾ ಇದ್ದಿದ್ದು ಕಾಮನ್ ಪೀಪಲ್ಗೆ. ಕಟ್ಟು ಇವಾಗ 2026ರಲ್ಲಿ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಆರ್ಟ್ ಆಗ್ಬಿಟ್ಟಿದೆ ಸಿನಿಮಾ. ಅಂದ್ರೆ ಒಂದು 4 ಜನದ ಫ್ಯಾಮಿಲಿ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ವೀಕೆಂಡ್ ಸಿನಿಮಾ ನೋಡಕ್ ಹೋಗ್ತಿದ್ದಾರೆ ಅಂದ್ರೆ ಬರೀ ಸಿನಿಮಾ ನೋಡ್ಕೊಂಡೇ ಬರ್ತಿದ್ದಾರೆ ಅವರು. ಪಾಪ್ಕಾರ್ನ್ ತಿಂತಿಲ್ಲ, ಸಮೋಸ ತಿಂತಿಲ್ಲ, ನೀರು ಕುಡಿತಿಲ್ಲ ಅಂದ್ರೂ ಮಿನಿಮಮ್ 2,000 ಖರ್ಚು ಮಾಡಿರ್ತಾರೆ. ಅಲ್ಲಿ ಪಾರ್ಕಿಂಗು ಇಲ್ದೋದ್ರೆ ಬಸ್ಸು ಮೆಟ್ರೋ ಗಿಟ್ರಲ್ಲಿ ಹೋಗಿರೋದು, ಟಿಕೆಟ್ 200-250 ರೂಪಾಯಿ ಇರುತ್ತೆ. 4 ಜನ ಅಂದ್ರೆ ಅಲ್ಲೇ 1,000 ರೂಪಾಯಿ ಆಗೋಯ್ತು. ಆಯ್ತು, 1,000-1,500 ಅಂತೂ ಮಿನಿಮಮ್ ಖರ್ಚು ಮಾಡಿರ್ತಾರೆ. ಇಲ್ಲಿ 250ರಿಂದ ಟಿಕೆಟ್ ಶುರುವಾಗಿ ಅಲ್ವಾ, 500-750 ಮಟ್ಟ ಇದೆ ನೋಡಿ. ಮತ್ತೆ ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ನಾವು ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ದಟ್ ವರ್ಕಿಂಗ್ ಕ್ಲಾಸು ಅಥವಾ ರೆಗ್ಯುಲರ್ ಪೀಪಲ್ ಅವ್ರು ಹೆಂಗ್ ಅಫೋರ್ಡ್ ಮಾಡೋಕ್ಕಾಗತ್ತೆ? ಸಿನಿಮಾ ಹ್ಯಾಸ್ ಟು ಬಿ ದಟ್. ಸಿನಿಮಾಲಿ ಎಲ್ಲೋ ಒಂದು ಬ್ಯಾಲೆನ್ಸ್ ಇರಬೇಕು. ಈಗ ನನ್ಗೆ ಅನ್ಸ್ತಾ ಇರೋದು ಸಿನಿಮಾ ಓವರ್ ಆಲ್ ಇಂಡಸ್ಟ್ರಿ, ಕನ್ನಡ ಅಂತ ಹೇಳ್ತಿಲ್ಲ, ಇನ್ ಜನರಲ್ ನನ್ಗೊಂದು ಗ್ಲೋಬಲ್ ಸಿನಿಮಾ ಅಪ್ರೋಚ್ ಏನ್ ಅನ್ನಿಸ್ತಾ ಇದೆ. ಮೇ ಬಿ ಕೆಲವು ಇಂಡಸ್ಟ್ರೀಸ್ ಅವ್ರು ಅದನ್ನ ಇನ್ನ ಬಿದ್ದಿಲ್ಲ ಅದಕ್ಕೆ. ಮೇ ಬಿ ಮಲಯಾಳಂ ಒನ್ ಆಫ್ ದೆಮ್ ಇರ್ಬೋದೇನೋ, ಗ್ಲೋಬಲಿ ಇನ್ನ ಕೆಲವ್ರು ಇರ್ಬೋದು. ಬಟ್ ಎಲ್ಲರೂ ಇವಾಗ ಒಂಥರ ದುಡ್ಡಿನ ಒಂದು ಹಿಂದೆ ಹೋಗ್ತಾ ಇದಾರೆ. ಅಂದ್ರೆ ಈ ಇಂಡಸ್ಟ್ರಿ ಮುಖಾಂತರ ನಾವು ಹೇಗೆ ದುಡ್ಡು ಜಾಸ್ತಿ ಮಾಡ್ಬೋದು, ಬಿಸ್ನೆಸ್ ಜಾಸ್ತಿ. ಬಿಸ್ನೆಸ್ ಮಾಡೋದು ಮುಂಚೆ ಬಂದವರು ಬಿಸ್ನೆಸ್ಸೇ ಮಾಡ್ತಾ ಇದ್ದವರು, ಬಡ್ಜೆಟಿಂಗ್ ಮಾಡ್ಕೊಳ್ಳೋರು. ಒಂದು ಸಿನಿಮಾಗೆ ನೋಡಪ್ಪ 5 ಲಕ್ಷ ಖರ್ಚು ಮಾಡ್ಬೋದು, ನಾವು 2 ಲಕ್ಷ ಖರ್ಚು ಮಾಡ್ಬೋದು. ಅಂದ್ರೆ ನಾನು ಹೇಳ್ತಾ ಇರೋದು 80, 70, 60, ಅದ್ರಲ್ಲಿ 5 ಲಕ್ಷ 10 ಲಕ್ಷ ಇಷ್ಟು. ಅದ್ರಲ್ಲೇ ನಿಮ್ಗೆ ಅಣ್ಣವರು ಬರೋರು, ಭಾರತೀಯವರು ಬರೋರು, ವಿಷ್ಣುವರ್ಧನ್ ಬರೋರು, ಇವರು ಬಾಲಕೃಷ್ಣ ಅವರು ಬರೋರು, ವಜ್ರಮುನಿ ಅವರು ಬರೋರು, ದ್ವಾರಕೀಶ್ ಅವರು ಬರೋರು, ನರಸಿಂಹರಾಜು ಅವರು, ಎಲ್ಲರೂ ಇದ್ರಲ್ಲೇ ಇರೋರು 5-10 ಲಕ್ಷದಲ್ಲಿ. ಅದನ್ನ ಮಾಡ್ಬಿಟ್ಟು ರಾಜ್ಯಾದ್ಯಂತ ಬಿಡುಗಡೆ ಮಾಡೋರು. 100 ದಿನ ಓಡ್ತಾ ಇತ್ತು ಅಲ್ವಾ? ಟಿಕೆಟ್ ಪ್ರೈಸ್ ಎಷ್ಟಿರೋದು? ಬಾಲ್ಕನಿ ಇತ್ತು, ಅದು ಬಿಟ್ಬಿಡಿ. ಬಾಲ್ಕನಿ ಪ್ರಿವಿಲೇಜ್ ಕ್ಲಾಸ್ಗೆ, ಮಿಡಲ್ ಕ್ಲಾಸ್ ಇತ್ತು, ಗಾಂಧಿ ಕ್ಲಾಸ್ ಇತ್ತು. ಗಾಂಧಿ ಕ್ಲಾಸ್ ಯಾರು ಕೂತ್ಕೊಳ್ಳೋರು? ನಾವು ಸ್ಟೂಡೆಂಟ್ಸ್ ಎಲ್ಲ ಗಾಂಧಿ ಕ್ಲಾಸ್ ತಾನೆ. ನಮ್ಗೆ ಎಲ್ಲಿ ದುಡ್ಡು ಸಿಗೋದು ಸಿನಿಮಾ ಹೋಗಿ ನೋಡೋದಕ್ಕೆ? ಗುರು 10 ರೂಪಾಯಿ ಇದೆ ಟಿಕೆಟ್, 12 ರೂಪಾಯಿ ಇದೆ ಟಿಕೆಟ್, ಹೆಂಗ ಹೊಂಚ್ಬೋದು. ಮನೇಲಿ ಅಪ್ಪ ಸ್ವಿಚ್ ಬೋರ್ಡ್ ಮೇಲೆಲ್ಲ ದುಡ್ಡು ಇಟ್ಟಿದ್ದಾರೆ, ಸೇರ್ಸ್ಕೊಂಡು ಚಿಲ್ಲರೆ ತಗೊಂಡು ಹೋಗ್ಬಿಡ್ಬೋದಲ್ಲ. 250 ರೂಪಾಯಿ ಅಂದ್ರೆ ಎಲ್ಲಿಂದ ತರಲಿ ನಾನು? 2.5 ಲೀಟರ್ ಪೆಟ್ರೋಲ್ ಅದು. 12 ರೂಪಾಯಿಗೆ ನಾವು ಹೋಗ್ತಿದ್ವಿ. ಅಂದ್ರೆ 12 ರೂಪಾಯಿ ನಾನು ಹೇಳ್ತಿರೋದು ನನ್ನ ಕಾಲೇಜ್ ಡೇಸು, ಅಂದ್ರೆ ಹೈಸ್ಕೂಲ್ ಡೇಸು. ಸಾರಿ, ಹೈಸ್ಕೂಲಲ್ಲಿ 12 ರೂಪಾಯಿ 10 ರೂಪಾಯಿ ಇದು ಗಾಂಧಿ ಕ್ಲಾಸು. ಮಿಡಲ್ ಕ್ಲಾಸ್ 15 ರೂಪಾಯಿ 17 ರೂಪಾಯಿ, ಬಾಲ್ಕನಿ 25 ರೂಪಾಯಿ. ಇದು 2090 ಇದರಲ್ಲಿ 1998, 99, 2000, 2000 ಬಂದು ಮಲ್ಟಿಪ್ಲೆಕ್ಸ್ ಬಂದಾದ್ಮೇಲೆ ಮಲ್ಟಿಪ್ಲೆಕ್ಸ್ ಕೆಲವರು ಅರ್ಲಿ ಮಾರ್ನಿಂಗ್ ಶೋಸ್ ಬಿಟ್ಬಿಟ್ಟು 9 ಗಂಟೆ 10 ಗಂಟೆಗೆ ಕಡಿಮೆ ಇಡೋರು, ಕಾಲೇಜ್ ಹುಡುಗರು ಬರಲಿ ಅಂತ. ಅದಕ್ಕೆ ನಾವು ಹೋಗ್ತಾ ಇದ್ದು. ಅದೆಷ್ಟಿತ್ತು? 70 ರೂಪಾಯಿ ಟಿಕೆಟ್. 70 ರೂಪಾಯಿ. ಅದು ಮಲ್ಟಿಪ್ಲೆಕ್ಸ್ ಅಲ್ಲಿ ಕ್ಲಾಸ್ ಇರಲಿಲ್ಲ ಅಲ್ವಾ, ಅಂದ್ರೆ ಬಾಲ್ಕನಿ ಗೀಲ್ಕನಿ ಅದೆಲ್ಲ ಏನಿಲ್ಲ. ಸೊ ನಾವು ಹೋಗ್ಬಿಟ್ಟು 70 ರೂಪಾಯಿ ಟಿಕೆಟ್ ಗುರು ತಗೊಂಡು ಕೂತ್ಕೊಳ್ಳೋಣ. ಅದರಲ್ಲೂ 50 ರೂಪಾಯಿ ಇತ್ತು ಫಸ್ಟ್ ಟೂರ್ ಅನ್ನೋದು, ಪರವಾಗಿಲ್ಲ. ಬಟ್ ಎಕ್ಸ್ಪೆನ್ಸಿವ್ ಆದಷ್ಟು ಜನ ಎಲ್ಲಿಂದ ಬರ್ತಾರೆ? ಇವಾಗ ಸಿನಿಮಾ ಬಡ್ಜೆಟ್ಸ್ ನೋಡಿ ನೀವು ತೆಗೆದು, ತಲೆ ಕೆಟ್ಟೋಗುತ್ತೆ. ಸಿನಿಮಾಗೊಂದು ಒಂದು ಕತೆ ಕೇಳಿದಾಗ ನಾವು ಸಿನಿಮಾದು, ಆ ಸಿನಿಮಾದಕ್ಕೇನೆ ಒಂದು ಬಡ್ಜೆಟ್ ಕತೆನೇ ಹೇಳುತ್ತೆ ನಮಗೆ. ಈ ಸಿನಿಮಾಗೆ ಬಡ್ಜೆಟ್ ಏನು ಅಂತ ಕತೆ ಹೇಳತ್ತೆ ನಿಮಗೆ. ಅದನ್ನ ಬಿಟ್ಟು ನಾವು ಖರ್ಚು ಮಾಡಿದ್ರೆ ಲಾಸೇ ಅದು.
ಈಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ದೃಶ್ಯಂ ಅಂತ ಒಂದು ಫಸ್ಟ್ ಸಿನಿಮಾ ಏನ್ ಬಂದಿತ್ತು, ಫಸ್ಟ್ ಪಾರ್ಟ್ ಮಲಯಾಳಮಲ್ಲಿ ಸೂಪರ್ ಹಿಟ್ ಸಿನಿಮಾ, ಎಲ್ಲಾ ರಾಜ್ಯದವರು ಅದನ್ನ ರಿಮೇಕ್ ಮಾಡಿದ್ರಲ್ವಾ. ಮಲಯಾಳಮಲ್ಲಿ ಆ ಸಿನಿಮಾನ್ ಮಾಡಿದ್ದು ನನಗ್ ತಿಳಿದಂಗೆ 5 ಕೋಟಿನೋ 5-6 ಕೋಟಿ ರೇಂಜ್ ಅಲ್ಲಿ, ಅದಕ್ಕಿಂತ ಕಡಿಮೆ ಅನ್ಸುತ್ತೆ, ಅಂಡರ್ 5 crores ಮಾಡಿದ್ದು. ಅದನ್ನ ಹಿಂದಿಲ್ ರಿಮೇಕ್ ಮಾಡಿದ್ರು ದೃಶ್ಯಂ, 35 ಕೋಟಿ ಬಡ್ಜೆಟ್. 5 ಕೋಟಿ ಕತೆನ ನೀವು 35 ಕೋಟಿ ಖರ್ಚು ಮಾಡೋದು ಏನಕ್ಕೆ ಬೇಕು? 35 ಕೋಟಿ ಅದಕ್ಕೆ ಎಲ್ಲೋಗಿರೋದು 35 ಕೋಟಿ? ಅಜಯ್ ದೇವಗನ್ ಅನ್ನೋ ಒಬ್ಬ ದೊಡ್ಡ ನಟ, ಅಕ್ಷಯ್ ಖನ್ನಾ ಅನ್ನೋ ಒಬ್ಬ ದೊಡ್ಡ ನಟ, ಟಬು ಅನ್ನೋ ಒಬ್ಬ ದೊಡ್ಡ ನಟಿ, ಅವ್ರಿಗೆ ರೆಮ್ಯುನರೇಷನ್ ಹೋಗಿದೆ ದುಡ್ಡು ಅಲ್ವಾ. ಬಟ್ ಕತೆನ್ ನೋಡ್ಬಿಟ್ಟು ರೆಮ್ಯುನರೇಷನ್ ತಗೊಳ್ಳೋ ಕಲ್ಚರ್ ಇದ್ದಿದ್ರೆ ಅದೇ ಬಿಗ್ ನಟರ್ ಏನ್ ಹೇಳಿರೋರು, ಗುರು ಈ ಕತೆಗೆ ನಾನು ಅಷ್ಟು ತಗೊಳಲ್ಲ. ಈ ರೈಟರ್ಗೆ ಕತೆಗಾರರಿಗೆ ದುಡ್ಡಿನ ಹೋಗಿರಲ್ಲ. ರೈಟರ್ಗೆ ಬಿಡಿ ಪಾಪ, ಅಂದ್ರೆ ರೈಟರ್ಗೆ ಅಲ್ಲಿ ಹೆಸರು ಬಂದ್ರೆ ದೊಡ್ಡ ವಿಷಯ. ಇವಾಗ ರೈಟರ್ಗೆ ಏನ್ ಇನ್ಸೆಂಟಿವ್ ಉಳಿಸಿದಾರೆ ಇವರು? ಇವಾಗಂತೂ ಹೇಗೆ ಬಂದಾದ್ಮೇಲಂತೂ ಕತೆಗೆ ಆದ್ಯತೆ ಕೊಡ್ಬೇಕಂತಿರಲ್ಲ. ಅಲ್ಲ, ದೃಶ್ಯವಂತ ಒಂದು ಅದ್ಭುತ ಕತೆಗೆ ಕತೆಗಾರನಿಗೆ ಏನು ಸಿಕ್ಕಿರಲ್ಲ. ಮಲಯಾಳಮಲ್ಲಿ ಸಿಕ್ಕಿದೆ ಅದೇ ಎಷ್ಟು ಸ್ವಲ್ಪ ಅಲ್ಲ. ನಾವು ಹಿಂದಿಗೆ ಹೋಗುವಾಗ 35 ಕೋಟಿ ಅಂದ್ರೆ ಅದ್ರ 10% ಕೊಡ್ಲಿ, 1% ಸಿಕ್ಕಿರಲ್ಲ. 1% ಸಿಕ್ಕಿರಲ್ಲ. ಈ ನಿನ್ ಕೆಲಸ ಏನು? ಈ ಸ್ಕ್ರಿಪ್ಟ್ ಇದೆ, ಇದನ್ನ ಟ್ರಾನ್ಸ್ಲೇಟ್ ಮಾಡಬೇಕು, ಗೂಗಲ್ ಟ್ರಾನ್ಸ್ಲೇಟ್ ಮಾಡು, ತೆಗೆದು ನಮಗೆ ಕೊಡು, ನಾವು ಡೈಲಾಗ್ ರೈಟರ್ಸ್ ಬರ್ಸ್ಕೊಂತೀವಿ ಇದನ್ನ. ಸೊ ಒಂದು ಸಿನಿಮಾಗೆ ಅದರದ್ದೇ ಆದ ಬಡ್ಜೆಟ್ ಇರುತ್ತೆ. ಆ ಬಡ್ಜೆಟ್ ಅನ್ನ ನೀವು ಡಿಸೈಡ್ ಮಾಡಬೇಕು. ಅದಕ್ಕೆ ನಿಮ್ಗೆ ಅನುಭವ ಇರಬೇಕು, ಸಿನಿಮಾಗಳು ಮಾಡಿರ್ಬೇಕು, ಕಲ್ತ್ಕೊಂಡಿರ್ಬೇಕು, ಸೆಟ್ಗಳಿಗೆ ಹೋಗಿರ್ಬೇಕು. ಸಿನಿಮಾ ಕಲ್ತ್ಕೊಳ್ಳೋದಕ್ಕೆ ನೀವು ಸಿನಿಮಾ ಸ್ಕೂಲ್ಗೆ ಹೋಗ್ಬೇಕು ಅಂತೇನೆ ಏನಿಲ್ಲ. ಹೋಗ್ಬಿಟ್ಟು ಒಂದು ಸೆಟ್ಟಲ್ಲೂ ನೀವು ಕಾಲ ಕಳಿಬೋದು. ಕ್ಲಾಪ್ ಬಾಯ್ ಆಗು ಹೋಗ್ಬೋದು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಹೋಗಿ ಸೇರ್ಕೊಬೋದು, ಕೇಟ್ರಿಂಗ್ ಇದ್ರಲ್ಲಿ ಬೇಕಾದ್ರೆ ಹೋಗ್ಬೋದು. ನಾನಾ ವಿಧಾನಗಳಿದೆ ಹೋಗಿ ಸೇರೋದಕ್ಕೆ. ಆದ್ರಿಂದ ನೀವು ಕಲಿತೀರಾ. ಬಟ್ ಎಲ್ಲೋ ಒಂದ್ ಕಡೆ ನನ್ಗನ್ಸ್ತಾ ಇರೋದು, ಸಿನಿಮಾಗಳನ್ನ ಒಂದು ಅಟ್ರಾಕ್ಟಿವ್ ಮಾರ್ಕೆಟಿಂಗ್ ಇದ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಆ ಸಿನಿಮಾದ ಎಸೆನ್ಸ್, ಅಸ್ತಿತ್ವನೇ ಇಲ್ಲ ಇವಾಗ. ಅಲ್ಲ, ಇದೆಲ್ಲ ಥಿಯೇಟ್ರಿಗೆ ಸಿನಿಮಾ ಜನ ಯಾಕೆ ಬರ್ತಿಲ್ಲ ಮತ್ತು ಇದ್ರ ತಾಂತ್ರಿಕತೆ ಸುತ್ತಮುತ್ತ ಆಯಿತು. ನಾನು ಕೇಳ್ತಾ ಇರೋದು, ಈಗ ಮಲಯಾಳಮಲ್ಲಿ ತಮಿಳಲ್ಲಿ ಏನು ಪ್ರಯೋಗಗಳಾಗ್ತಿರ್ತಾವಲ್ಲ, ಅಸುರನ್, ವಿಶಾರಣೆ, ಕರ್ಣನ್, ಈ ಥರದ ಸಿನಿಮಾಗಳೆಲ್ಲ ಹೊಸ ಅಲೆಯ ಹೊಸ ವಿಚಾರವನ್ನು ಜನರನ್ನ ಅವ್ರ ಮನಸ್ಸನ್ನ ಬೆಚ್ಚಿ ಬೀಳಿಸುವ, ಘಾಸಿಗೊಳಿಸುವ ಕಥೆಗಳು ಬರ್ತಾ ಇರೋದು. ಅದು ನಮ್ಮ ಕನ್ನಡದಲ್ಲಿ ಯಾಕೆ ಬರಕ್ ಸಾಧ್ಯ ಆಗ್ತಿಲ್ಲ? ಬಿಕಾಸ್ ಮಾರ್ಕೆಟ್ ಯಾಕೆ ಸಿದ್ಧ ಸೂತ್ರದ ಕಥೆಗಳನ್ನೇ ಮಾಡ್ತಾ ಬಿಕಾಸ್ ಮಾರ್ಕೆಟ್ ಆ ರೀತಿ ಇದೆ. ಅವ್ರು ಅದಕ್ಕೆ ಹೀರೋಯಿಸಮ್, ಯಾರೋ ಒಂದ್ 4 ಜನ ಹೀರೋಗಳಿದಾರೆ ಅಂದ್ರೆ ಅವನ್ಗೆ ಅರ್ಧ ಬಜೆಟ್ ಹಾಕ್ಬಿಟ್ಟು ಇನ್ನು ಅರ್ಧ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ಬಿಟ್ಟು, ಬಿಕಾಸ್ ಅದೊಂದೇ ವರ್ಕ್ ಆಗಿರೋದಿಲ್ಲ. ಆಲ್ದೋ ಬೇರೆ ನಿಮ್ಗೆ ನಾನು ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು. ಮುಂಗಾರು ಮಳೆಯಿಂದ ಹಿಡಿದು ದುನಿಯಾಯಿಂದ ಹಿಡಿದು ಆಚಾರ್ ಅಂಡ್ ಕೋ ಇರ್ಬೋದು, ಅಥವಾ ಸೂ ಫ್ರಮ್ ಸೋ ಬಂದಿದ್ದಾಗ್ಬೋದು, ಅಥವಾ ಒಂದು ಮೊಟ್ಟೆ ಕತೆ ಆಗ್ಬೋದು, ಲೈಫು ಇಷ್ಟೇನೆ ಆಗ್ಬೋದು, ಗಾಳಿಪಟ ಆಗ್ಬೋದು. ನಾನು ಸಾವಿರ ಇಲ್ದವರು 10 ಎಕ್ಸಾಂಪಲ್ಸ್ ಕೊಡ್ಬೋದು ವೇರ್ ಈ ಫಾರ್ಮುಲಾನ ಬಿಟ್ಟು ಮಾಡಿರೋ ಸಿನಿಮಾಗಳಿವಲ್ಲ, ಚಿಕ್ಕ ಸಿನಿಮಾಗಳಿವಲ್ಲ. ಕಾಂತಾರ 1 ಕೂಡ ಚಿಕ್ಕ ಸಿನಿಮಾ ಅದು, ಆಮೇಲೆ ಆ ಬೆಟ್ಟಕ್ಕೆ ಬೆಳೆ. ಸೊ ಬಹುತೇಕ ಫಿಲ್ಮ್ ಮೇಕರ್ಸ್ ಏನಾಗಿದೆ ಇವಾಗ, ಅಥವಾ ನನ್ನ ಒಂದು ಅಭಿಪ್ರಾಯದಲ್ಲಿ, ಅವರು ಸೇಫ್ ನೋಡ್ತಾ ಇದ್ದಾರೆ. ಅಂದ್ರೆ ನಾನೊಬ್ಬ ಸ್ಟಾರ್ನ ಹಾಕೊಂಡು ಈ ರೀತಿಯಾದ ಒಂದು ಬಿಗ್ ಕ್ಯಾಂಪೈನ್ ಮಾಡಿ ಒಂದು ಬಿಗ್ ಕ್ಯಾನ್ವಾಸ್ ಅಲ್ಲಿ ಸಿನಿಮಾ ಮಾಡಿದ್ರೆ ನಂಗೆ ರಿಟರ್ನ್ಸ್ ಇದೆ. ಅದು ಮಾರ್ಕೆಟ್ ರಿಟರ್ನ್ಸು ಅದೇ ತೋರಿಸ್ತಾ ಇದೆ. ಸೊ ಮೆಜಾರಿಟಿ ಆಫ್ ದಮ್ ಅದೇ ಗುಂಪಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇಲ್ಲಿ ಏನ್ ಬೇಕಿರೋದು ಅಂದ್ರೆ, ಇದೇನು ಅಂದ್ರೆ ಒನ್ ಆಫ್ ದ ಅಪ್ರೋಚಸ್ ಕತೆ ತಕ್ಕ ಆದ ಬಡ್ಜೆಟ್. ಐ ಥಿಂಕ್ ಅದನ್ನ ನಾವು ಸರಿಪಡ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ಕಮಿಂಗ್ ಟು ನೀವ್ ಹೇಳಿದ್ದು ಯಾಕೆ ಆ ತರದ ಪ್ರಯೋಗಗಳು ಆಗ್ತಿಲ್ಲ, ಅಗೇನ್ ಇದೆಲ್ಲ ಆಗ್ತಿದ್ವು ಟಿಲ್ 90s ಆಯ್ತು, ಮಿಡ್ 90s ತನಕನೂ ಆಯ್ತಿದ್ದು. ಫಾರ್ ಎಕ್ಸಾಂಪಲ್ ಇವಾಗ ಮಿಡಲ್ ಕ್ಲಾಸ್ ಬಗ್ಗೆ ಕತೆ ಹೇಳ್ತಾ ಇದ್ದಿದ್ದು ನಾವು ನೋಡೋದಾಯ್ತಂದ್ರೆ, ಇವರು ಕೂಡ್ಲು ರಾಮಕೃಷ್ಣ ಅವ್ರ ಸಿನಿಮಾಗಳನ್ನ ನಾವು ತೆಗೆದು ನೋಡಿದ್ರೆ, ವಟಾರದ ಬಗ್ಗೆ ಆಗ್ಬೋದು, ಅಥವಾ ನಾಗ್ತಿಹಳ್ಳಿ ಅವ್ರು ಮಾಡ್ತಾ ಇದ್ದಿದ್ದು ಗೌರಿ ಗಣೇಶನ ಮದುವೆ ತರ ಇಲ್ಲ, ಕಾಶಿನಾಥ್ ಸರ್ ಎಷ್ಟು ಸೋಷಿಯಲಿ ಇದ್ರ ಬಗ್ಗೆ ಯಾವ್ದು ಲೈಂಗಿಕ ಬಗ್ಗೆ ಮಾತಾಡಿದ್ದಾರೆ, ಸೆಕ್ಸುವಲ್ ಫ್ರಸ್ಟ್ರೇಷನ್ ಬಗ್ಗೆ ಮಾತಾಡಿದ್ದಾರೆ, ಸೈಕಾಲಜಿ ಬಗ್ಗೆ ಮಾತಾಡಿದ್ದಾರೆ, ಡೌರಿ ಬಗ್ಗೆ ಮಾತಾಡಿದ್ದಾರೆ, ಪೇಟ್ರಿಯಾರ್ಕಿ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ. ಇದೆಲ್ಲ ಪ್ರಯೋಗಗಳು ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನನಗೆ ಒನ್ ಆಫ್ ದ ಫೇವರೆಟ್ ಫಿಲ್ಮ್ಸ್ ಭೂತಯ್ಯನ ಮಗ. ಇವು ಜಾತಿ ಬಗ್ಗೆ ಮಾತಾಡಿದ್ದಾರೆ, ಕಾರ್ಮಿಕರ ಬಗ್ಗೆ ಮಾತಾಡಿದ್ದಾರೆ, ರೈತರ ಬಗ್ಗೆ, ಔಟ್ ಆಫ್ ದಿಸ್ ವರ್ಲ್ಡ್ ಸಿನಿಮಾ ಅಲ್ವಾ. ಸೊ ನಾವೇನ್ ಅಸುರನ್ನು ಕರ್ಣ ಹೇಳ್ತೀವಿ, ಕರ್ಣನ್ನು, ಅದು ಭೂತಯ್ಯನ ಮಗಳ ಝಲಕ್ ಆಲ್ರೆಡಿ ಇತ್ತು, ಮುಂದೆ ತಗೊಂಡೋಗ್ಲಿಲ್ಲ, ಅದನ್ನಷ್ಟೇ ಇತ್ತು ನಮ್ಮಲ್ಲಿ. ಅದು ನನ್ಗೊಂದ್ ಸ್ವಲ್ಪ ಬೇಸರ ನನಗೂ ಇದೆ. 90s ಅಲ್ಲಿ ನಾನು ಎಷ್ಟು ಸಿನಿಮಾ, ಉದ್ಭವ ಅನ್ನೋ ಒಂದು ಸಿನಿಮಾ ಆಗ್ಬೋದು, ಅಥವಾ ಇದು ಯಾವ್ದದು ಉಂಡುವದ ಜರ್ಸಿ ಕೌ, ಎಷ್ಟು ಜನಕ್ಕೆ ಗೊತ್ತಿದೆ ಇವಾಗ ಅದ್ರದ್ದು ಇದು ಆ ಕರಪ್ಷನ್ ಆಗಿದ್ದು, ಆ ಸ್ಕ್ಯಾಮ್. ಉದ್ಭವ ಈಗಿನ ಎಷ್ಟು ರಿಲೇಟ್ ಆಗತ್ತೆ, ಆಗದ್ಬಿಟ್ಟು ಒಂದು ದೇವ್ರು ಇದನ್ನ ಬಚ್ಚಿಟ್ಬಿಟ್ಟು ಅಲ್ಲಿ ದೇವಸ್ಥಾನ ಲ್ಯಾಂಡ್ ಅಕ್ವಿಸಿಷನ್ಗೆ. ಸೊ ಈ ತರದ್ದು ನಮಗೆ ಕಾಮನ್ ಸ್ಟೋರೀಸ್ ಬರ್ತಾ ಇದ್ವು. ಸಮಾಜಕ್ಕೆ ಒಳಗಿರುವಂತದ್ದು, ಸಮಾಜದಲ್ಲೇ ಇರುವಂತದ್ದು, ಅದರದ್ದು ಪ್ರಶ್ನೆಗಳನ್ನ ಉತ್ತರ ಕೊಡುವಂತದ್ದು ಮನೋರಂಜನೆ ಮುಖಾಂತರ ಅಲ್ವಾ.
ಅದು ಎಲ್ಲೋ ಕಳೆದೋಗಿದೆ. ಅಂಡ್ ಅದು ಕಳೆಯೋದಕ್ಕೆ ಕಾರಣ ಅಗೇನ್ ಒಂದೆರಡು ಅಂತಿಲ್ಲ, ಐ ಥಿಂಕ್ ಅನೇಕ ಕಾರಣಗಳು ಬರುತ್ತೆ ಅದಕ್ಕೆ. ಒಂದು ಕ್ಲಿಯರ್ ಕಟ್ ಆಗಿ ನಾವು ಕುತ್ಕೊಂಡು ಒಳಗ್ ನೋಡ್ಬೇಕು. ಅಂದ್ರೆ ಇದ್ರಲ್ಲಿ ಏನ್ ಐ ಥಿಂಕ್ ರಾಕೆಟ್ ಸೈನ್ಸ್ ಇಲ್ಲ ನನ್ನ ಪ್ರಕಾರ. ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಬಂದು ಕುತ್ಕೊಂಡು ಏನೋ ಬಡ್ಜೆಟ್ಸ್ನ ಫಸ್ಟ್ ಆಫ್ ಆಲ್ ಇವಾಗ ಒಂದು ಸಿನಿಮಾಗೆ ಅಂದ್ರೆ ಒಂದು ಇವಾಗ ಹಾಲಿವುಡ್ ಅಲ್ಲೂ 250-300 ಮಿಲಿಯನ್ ಸಿನಿಮಾನು ಮಾಡ್ತಾರೆ, 10 ಮಿಲಿಯನ್ಗೂ ಸಿನಿಮಾ ಮಾಡ್ತಾರೆ ಅವರು. 250-350 $1 million ಸಿನಿಮಾಲಿ ಅದೇ ಲಿಯೋನಾರ್ಡೋ ಡಿಕ್ಯಾಪ್ರಿಯೋ ಅಥವಾ ಟಾಮ್ ಹ್ಯಾಂಕ್ಸ್ ಅಥವಾ ಜೂಲಿಯಾ ರಾಬರ್ಟ್ಸ್ ಅಥವಾ ಮೆರಿಲ್ ಸ್ಟ್ರೀಪ್ ಅವ್ರು ಏನ್ ಆಕ್ಟ್ ಮಾಡ್ತಾರೆ ಅವ್ರಿಗೆಲ್ಲ ಬಿಗ್ ಪೇ ಚೆಕ್ಸ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಅವೆಂಜರ್ಸ್ ಅಂತ ಒಂದು ಸಿನಿಮಾ, ಬಿಗ್ ಸಿನಿಮಾಗಳಿದು, ಅವತಾರ್ ಅಂತ ಸಿನಿಮಾ, ಅವ್ರಿಗೆ ಬಿಗ್ ಪೇ ಚೆಕ್. ಅದ್ರಲ್ಲಿ ಸಣ್ಣ ಸಿನಿಮಾ ಮಾಡ್ತಾರಲ್ಲ 10 ಮಿಲಿಯನ್, ಅವ್ರಿಗೂ ಗೊತ್ತು ಇದು ನಾನು ಮಾಡ್ತಿರೋ ಕಾರಣ ಏನು, ಕತೆ ಇಷ್ಟ ಆಗಿದೆ ನನಗೆ, ಈ ಡೈರೆಕ್ಟರ್ ಕತೆ ಇಷ್ಟ ನನಗೆ, ಇದು 250 ಮಿಲಿಯನ್ ಸಿನಿಮಾ ಅಲ್ಲ, ಇದು 10 ಮಿಲಿಯನ್, ನಾನು ಅದ್ರ ತಕ್ಕಾಗೆ ತಗೊಳ್ತೀನಿ. ಯಾಕೆ ಇದನ್ನ ಕಡಿಮೆ ಟೈಮಲ್ಲಿ ಶೂಟ್ ಮಾಡ್ತಾರೆ ಇವರು, ಇದನ್ನ ಬಡ್ಜೆಟ್ ಇವ್ರ ಹತ್ರ ಕತೆಗೆ ಇಷ್ಟೇ ಖರ್ಚು ಮಾಡಕ್ಕಾಗ, ಇದಕ್ಕೆ ಜಾಸ್ತಿ ಖರ್ಚು ಮಾಡಿದ್ರೆ ಅವ್ರಿಗೂ ಎಕನಾಮಿಕ್ ಸೆನ್ಸ್ ಇದೆ. ಇದು ಅವತಾರ್ ಅಲ್ಲಪ್ಪ, ಇದು ಅವೆಂಜರ್ಸ್ ಅಲ್ಲ, ಇದು ಬುಡಾಪೆಸ್ಟ್ ಇದು, ಅಥವಾ ಇದು ಸ್ವಾನ್, ಇದು ಬ್ಲಾಕ್ ಸ್ವಾನ್, ಇದು ಅವ್ರಿಗೆ ಅರಿವಿದೆ ಇದ್ರದ್ದು ಏನು ಎಕನಾಮಿಕ್ ಇದೆ. ಬಟ್ ಅವ್ರ 10 ಮಿಲಿಯನ್ ಹಾಕಿರ್ತಾರಲ್ಲ, ಪ್ರಾಫಿಟ್ ಶೇರಿಂಗ್ ತಗೊಂತಾರೆ. ಅದ್ರಲ್ಲಿ 10 ಮಿಲಿಯನ್ ಹೋಗ್ಬಿಟ್ಟು 200-300 ಮಿಲಿಯನ್ ಬಿಸ್ನೆಸ್ ಮಾಡುತ್ತದು, ಅದ್ರಲ್ಲಿ ಅವ್ರು ಪ್ರಾಫಿಟ್ ತಗೊಂತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು ಈ ತರದ ಒಂದು ಹೆಸರು ಈ ಸಣ್ಣ ಸಿನಿಮಾಗೆ ಅಸೋಸಿಯೇಟ್ ಆಗಿದೆ ಅಂದ್ರೆ ಜನನೂ ಕ್ಯೂರಿಯಸ್ ಆಗ್ತಾರೆ. ಬಟ್ ಇಲ್ಲೇನಾಗ್ತದೆ, ಸಣ್ಣ ಸಿನಿಮಾ ಆಗ್ಲಿ ದೊಡ್ಡ ಸಿನಿಮಾ ಆಗ್ಲಿ, ನನ್ನ ಫೀಸ್ ಅಷ್ಟೇ ಗುರು. ನಾನು 10 ಕೋಟಿ ಚಾರ್ಜ್ ಮಾಡ್ತೀನಾ, ನೀನ್ ಏನಾದ್ರು ಕತೆ ತಗೊಂಬ, ನಾನು 10 ಕೋಟಿನೇ ತಗೊಳ್ಳೋದು, ನಾನು ಹೀರೋ ಇಷ್ಟೇ, ನಾನು ಅದಕ್ಕೆ ಕಡಿಮೆ ಬರಲ್ಲ, ಸೂಪರ್ ಸ್ಟಾರ್ ನಾನು. ಅಂದ್ರೆ ಅದ್ ಏನೇ ಇರ್ಲಿ, ನನ್ನ ಇದು ಆ ಕಥೆನ ಫಸ್ಟ್ ಕೇಳಿ. ಆಸ್ ಎ ಆಕ್ಟರ್ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಇರೋದು ಕತೆ ಕೇಳಬೇಕು. ಕಥೆಯಲ್ಲಿ ನನಗಿಷ್ಟ ಆಯ್ತಾ ಫಸ್ಟು, ಅದಾದ್ಮೇಲೆ ಕತೆಗೆ ತಕ್ಕಾದ ಪರಿಹಾರ ಏನು, ಇದನ್ನ ಈ ಕತೆನ ತೆರೆ ಮೇಲೆ ತರಬೇಕು ಅಂದ್ರೆ ವಿತ್ ಆಸ್ ಮಚ್ ಆಸ್ ಸಸ್ಟೈನಬಿಲಿಟಿ ಇರಬೇಕು, ಲಾಸಸ್ ಹಾಕ್ಕೊಡುದು, ನನಗೂ ಚೆನ್ನಾಗಿರ್ಬೇಕು, ನೋಡೋರ್ಗೂ ಮೋಸ ಹಾಕ್ಕೊಡುದು, ಮಾಡ್ತಿರೋರ್ಗೂ ಬಂಡವಾಳ ಹಾಕಿರೋರ್ಗೂ ಒಂಚೂರು ಪ್ರಾಫಿಟ್ಸ್ ಇರ್ಬೇಕು, ಬಿಕಾಸ್ ರಿಸ್ಕ್ ತಗೊಂತಿದ್ರು ಅವರು. ಸೊ ಇದನ್ನೆಲ್ಲ ನಾವು ಕುತ್ಕೊಂಡು ನೋಡಿದಾಗ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಡಿಸೈಡ್ ಮಾಡಬೇಕು. ಪ್ರಾಫಿಟ್ ಶೇರಿಂಗ್ ಅನ್ನೋದನ್ನ ನಾವು ಓಪನ್ ಆಗಿ ತಗೊಬೇಕು. ಇವಾಗ ಯಾವೊಬ್ಬ ಪ್ರೊಡ್ಯೂಸರ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಒಬ್ಬ ಯಂಗ್ ಆಕ್ಟರ್ ಮೇಲೆ ಅಥವಾ ಯಂಗ್ ಸ್ಟಾರ್ ಮೇಲೆ ಅಥವಾ ಯಾವುದೇ ಒಬ್ಬ ಸ್ಟಾರ್ ಮೇಲೆ ಬಂದು ನಾನು ಒಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತಿದ್ದೀನಪ್ಪ, ಅವಾಗ ನಿಮ್ ರೆಮ್ಯುನರೇಷನ್ ಬೇರೆ ಇರುತ್ತೆ. ನಾನು ಬಂದು ಒಂದು ಸಣ್ಣ ಕತೆ, ಗ್ರಾಮದ ಒಂದು ಕತೆ ಹೇಳ್ತಾ ಇದೀನಿ, ತಾಲೂಕಿನ ಒಂದು ಕತೆ ಹೇಳ್ತಾ ಇದೀನಿ, ಆ ತರ ಕತೆಗಳು ಬಂದಾಗ ನಿಮ್ಗ ಒಂದು ಅರಿವಿರ್ಬೇಕು. ಆಯ್ತು, ನಿಮ್ಮ ಒಂದು ಪರ್ಸನಲ್ ಇದಕ್ಕೆ ಈಗೋ ಇದೆ, ನಾನು ಇಷ್ಟೇ ಚಾರ್ಜ್ ಮಾಡೋದು ಅಂತಿದ್ರೆ ಪ್ರಾಫಿಟ್ ಶೇರಿಂಗ್ ಅಲ್ಲಿ ತಗೊಳ್ಳಿ. ನಿಮ್ಗೆ ನಂಬಿಕೆ ಇದೆಯಾ, ನಾನು ಸ್ಟಾರು, ನಾನು ಮಾಡೋ ಸಿನಿಮಾಯಿಂದ ಕಲೆಕ್ಷನ್ ಬಂದೇ ಬರುತ್ತಲ್ವಾ, ನಂಬಿಕೆ ಇದೆ ಅಲ್ವಾ, ಕಲೆಕ್ಷನ್ ಅಲ್ಲಿ ತಗೋ ಪ್ರಾಫಿಟ್. ನೀನು ಸ್ಯಾಲ್ರಿ ತಗೋ, ಒಂದು ಟೋಕನ್ ತಗೋ, ನೀನು 5 ಕೋಟಿ ಸಿನಿಮಾ ಮಾಡು, 5 ಕೋಟಿಲಿ ಆಯ್ತು ನಿನ್ಗೆ 10 ಕೋಟಿ ಕೊಡಕ್ಕಾಗಲ್ಲ, 5 ಕೋಟಿ ಸಿನಿಮಾ ನಿನ್ಗೆ 10 ಕೋಟಿ ಆಯ್ತು, 2 ಕೋಟಿ ಸಿನಿಮಾ ಅನ್ಕೊಳ್ಳೋಣ, 2 ಕೋಟಿ ಸಿನಿಮಾ ನಿನ್ಗಂತೂ 10 ಕೋಟಿ ಕೊಡಕ್ಕಾಗಲ್ಲ, ಚಾನ್ಸೇ ಇಲ್ಲ. ತಗೋ ಒಂದು 10-15 ಲಕ್ಷ ತಗೋ, ಸೈನಿಂಗ್ ಅಮೌಂಟ್ ತಗೋ, 25 ತಗೋ, ಅಡ್ವಾನ್ಸ್ ತಗೋ, 25 ಇಟ್ಕೋ ನೀನು, ಇನ್ ಮಿಕ್ಕಿದ ಪ್ರಾಫಿಟ್ ಶೇರಿಂಗ್ ಅಲ್ಲಿ ತಗೋ, ದುಡಿ, ಶ್ರಮ ಹಾಕು ನೀನು. ನಿನ್ಗೂ ಇವಾಗ ಇನ್ಸೆಂಟಿವ್ ಇದೆ ಅಲ್ವಾ ಗುರು, ಇದು ಇಟ್ಟಾಯ್ತಂದ್ರೆ ನಾನು 20% ನಾನೊಂದು ಸೆಕ್ಟರ್ ಕೇಳ್ಬೋದು, ಸರ್ ನಂಗೆ ಹೈದರಾಬಾದ್ ಕರ್ನಾಟಕ ಸೆಕ್ಟರ್ ಕೊಡಿ, ನನ್ಗೆ ಗುಲ್ಬರ್ಗಾ ಕೊಡಿ, ಇಲ್ಲ ನನ್ಗೆ ಮಂಗ್ಳೂರ್ ಕೊಡಿ, ಅಂದ್ರೆ ಪ್ರಾಫಿಟ್ ಶೇರಿಂಗ್ ಬಾ ನೀನು. ಇಂಡಸ್ಟ್ರಿನೂ ಬೆಳೆಯುತ್ತೆ, ಬಂಡವಾಳಕ್ಕೆ ದುಡ್ಡು ಹಾಕಕ್ ಬರ್ತಿರೋ ಅವನು ಪ್ರೊಡ್ಯೂಸರ್ ಪ್ರೊಡಕ್ಷನ್ ದುಡ್ಡು ಹಾಕ್ತಾ ಇದ್ದಾನೆ. ಅಕಸ್ಮಾತ್ ಅಲ್ಲಿಂದ ತೆಗಿಯಕ್ ಆಗ್ಲಿಲ್ಲ ಅಂದ್ರೆ ನಿನಗೂ ಲಾಸು ಅವನಿಗೂ ಲಾಸು. ಪ್ರಾಫಿಟ್ ಆದ್ರೆ ಇಬ್ರಿಗೂ ಪ್ರಾಫಿಟ್ ಅಲ್ವಾ. ಯಾವತ್ತು ಸಿನಿಮಾ ರಂಗದ ಕಡೆ ಮಕಾನೆ ಮಾಡಲ್ಲ. ಹೌದು, ನಾನು ಎಷ್ಟು ಜನ ಪ್ರೊಡ್ಯೂಸರ್ಸ್ ನೋಡ್ಬಿಟ್ಟಿದ್ದೀನಿ, ಅವ್ರು ಹೇಳೋದು ಇಷ್ಟ, ಕಿರಣ್ ದುಡ್ಡಿಂದಲ್ಲ ವಿಷಯ, ಬೆಂಕಿ ಹಾಕಿದ್ರು ಖರ್ಚಾಗಲ್ಲ, ಅಷ್ಟಿದೆ ನಮ್ಮ ಹತ್ರ ದುಡ್ಡದಲ್ಲ ಇದು ಸಮಸ್ಯೆ, ಮರ್ಯಾದೆ ಇಲ್ಲ ಇಂಡಸ್ಟ್ರಿಲಿ. ಅಂದ್ರೆ ನಮ್ ಯಾವ ಲೆವೆಲ್ ಮೋಸ ಮಾಡ್ತಾರೆ. ನಾವು ಬೇರೆ ಬೇರೆ ಇಂಡಸ್ಟ್ರಿಲಿ ಕೆಲಸ ಮಾಡಿ ಬಂದಿರೋರು, ಸಿನಿಮಾ ಇಂಡಸ್ಟ್ರಿ ಹೊಸಬ್ರು, ರಿಯಲ್ ಎಸ್ಟೇಟ್ ಆಗ್ಬೋದು, ಹೋಟೆಲ್ ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ಕಷ್ಟಪಟ್ಟು ತಿಳ್ಕೊಂಡು ನೋಡಿ ಎಲ್ಲ ಮಾಡಿ ಅನುಭವ ತಗೊಂಡ್ ಬಂದಿರೋರು. ನಮ್ಗೆ ಈ ತರ ಗೂಬೆ ಕೂರಿಸ್ತಾರಲ್ಲ ಇವರು, ಅಂದ್ರೆ ನಮ್ಗೆ ಏನ್ ಅನ್ಕೊಂಡಿದ್ದಾರೆ, ಆ ಒಂದು ಅವಮಾನ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಸರ್ ಬನ್ನಿ ಸರ್ 1.5 ಕೋಟಿಲಿ ಸಿನಿಮಾ ಮಾಡೋಣ ಅಂತ ಕರೆಸ್ತಾರೆ, ಸಿನಿಮಾ ಮುಗಿಸೋಷ್ಟಲ್ಲಿ 10 ಕೋಟಿ ಖರ್ಚು ಮಾಡಿಸ್ಬಿಟ್ಟಿರ್ತಾರೆ. ತುಂಬಾ ಆಗ್ತಿದೆ ಅವ್ರಿಗೇನು ಅಂದ್ರೆ ಗುರು ಬಕ್ರಾ ಮಾಡದ್ನಲ್ಲ ಗುರು ನನ್ನ ಇವನು, ಆ ಬೇಚಾರ ಅವ್ರಿಗೆ, ಆ ನೋವು. ಬಿಕಾಸ್ ನಡೀತಿರ್ಬೇಕಾದ್ರೆ ಅವರು ಹೆಂಗ್ ಗಾಳಿಲಿ ಮಾಡ್ತಾರೆ, ಇಲ್ಲ ಸರ್ ಇದಾಗಿದೆ ಬೇಕು, ಇಲ್ಲ ನಿಂತೋಗ್ಬಿಡುತ್ತೆ, ಡೇಟ್ಸ್ ಇಲ್ಲ, ಆ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಸಾರಿ ಆರ್ಟಿಸ್ಟ್ ಹೋಗ್ಬಿಟ್ರೆ 3 ತಿಂಗಳು ಸಿಗೋದಿಲ್ಲ, ನಾವು ಲೇಟ್ ಆಗ್ಬಿಡುತ್ತೆ ಅಲ್ವಾ. ಇವ್ರ ಕಡೆಗೆ ಆಚೆ ಬಂದಾದ್ಮೇಲೆ ಏನು ಅಂದ್ರೆ ಗುರು ಲಾಸ್ದಲ್ಲ ಪ್ರಶ್ನೆ. ನಾನು ಬೇರೆ ಬಿಸ್ನೆಸ್ಗಳಲ್ಲಿ ಇದಕ್ಕಿಂತ ರಪ್ನಂಗ್ ಕಳ್ಕೊಂಡಿದ್ದೀನಿ. ನಾನು ಒಂದು ಕ್ಲಾರಿಟಿ ಇರುತ್ತೆ, ಒಂದು ಮರ್ಯಾದೆ ಇರುತ್ತೆ, ಏನ್ ಆಗ್ತಿದೆ, 1 ರೂಪಾಯಿ ಎಲ್ಲೋಗಿದೆ ನನಗೆ ಗೊತ್ತಿರುತ್ತೆ. ನಾನು 100 ಕೋಟಿ ಕಳ್ಕೊಂಡ್ರು 100 ಕೋಟಿ ಎಲ್ಲಿ ಕಳ್ಕೊಂಡಿದ್ದೀನಿ ಗೊತ್ತಿರ್ಬೇಕು. ಇಲ್ಲಿ ಗೊತ್ತೇ ಇಲ್ವಲ್ಲ.
1.5 ಕೋಟಿ ಹಾಕು ಬಾ ಅಂದ್ಬಿಟ್ಟು 10 ಕೋಟಿ ಮುಂಡಾಯಿಸಿದ್ದಾರೆ ಇಲ್ಲಿ. ಎಲ್ಲೋಯ್ತು ಹೇಳಿ ಅಂದ್ರೆ ಲೆಕ್ಕನೇ ಇಲ್ಲ. ಬಾಯಿಗೆ ಬಂದಿದ್ ಲೆಕ್ಕ ಕೊಡ್ತಾರೆ, ಫೇಕ್ ಬಿಲ್ಸು ಫೇಕ್ ಇದು ಮಾಡ್ಕೊಡ್ತಾರೆ. ಅವ್ರಿಗೇನು ಗೊತ್ತಾಗಲ್ವಾ? ಅಷ್ಟು ವರ್ಷ ಬಿಸ್ನೆಸ್ ಮಾಡಿರೋ ಅವ್ರಿಗೆ ಏನೋ ನೀವು ಫೇಕ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಅವ್ರಿಗೆ ಗೊತ್ತಾಗಲ್ವಾ? ಸೊ ಇದೆಲ್ಲ ಆಗ್ಬಿಟ್ಟು ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ ನಾನೇ ಮಾತಾಡಿರೋರು, ಸಾಕು ಒಂದು ಸಿನಿಮಾ ನಮಗೆ ಬೇಕಾದ್ರೆ ಹೋಗ್ಬಿಟ್ಟು ತಿರುಪತಿ ಉಂಡಿಗೆ ಹಾಕ್ಬಿಡ್ತೀನಿ ದುಡ್ಡನ್ನ, ಇಲ್ಲ ಜೂಜಾಡ್ತೀನಿ, ಸಿನಿಮಾ ಮಾಡಲ್ಲ. ನಾಟ್ ಬಿಕಾಸ್ ನನ್ನ ಹತ್ರ ದುಡ್ಡಿಲ್ಲ ಅಂತಲ್ಲ, ನನ್ಗೆ ಈ ಸಿಸ್ಟಮ್ ನನಗೆ ಅಂದ್ರೆ ನನ್ನನ್ನ ಗೂಬೆ ಕೂರಿಸೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ಇವನ್ಗೇನು ಗೊತ್ತಾಗಲ್ಲ, ಇವನಿಂದ ದುಡ್ಡು ಎತ್ಕೊಂಡು ಹೋಗೋಣ, ನಾನು ಅದಕ್ಕೆ ಬರಲ್ಲ. ಲಾಸ್ ಪರವಾಗಿಲ್ಲ ನನಗೆ, ಬಿಸ್ನೆಸ್ ಅಂದಮೇಲೆ ಅಪ್ ಡೌನ್ ಇದ್ದೇ ಇರುತ್ತೆ, ಸಿನಿಮಾ ಅಂದಮೇಲೆ ರಿಸ್ಕ್ ನಮ್ಗೆ ಗೊತ್ತು, ಅಷ್ಟು ಬುದ್ಧಿ ಇಲ್ಲದೆ ಬರೋದಿಲ್ಲ ನಾವು.